ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಅನ್ನದಿಂತ್ರ ಒಂದು ವಡೆ ಮಾಡೋದು ತೋರಿಸ್ನೋ. ಅದು ರಾತ್ರಿ ಅನ್ನ ಉಳಿದಿದ್ರೆ ಬೆಳಗ್ಗೆ ಮಾಡ್ಬೋದ್ರಿ. ಬೆಳಗ್ಗೆ ಅನ್ನ ಇದ್ರೆ ಸಾಯಂಕಾಲ ಮಾಡ್ಬೋದು. ಅದು ಒಟ್ಟು ಉಳಿದಿದ್ದು ಅನ್ನದಲ್ಲೇ ಮಾಡೋದೈತದು. ಅದನ್ನ ವಡೆ ಮಾಡಿ ತೋರ್ಸಾಕ್ತಾನೆ ನೋಡ್ರಿ. ಇದು ವಡೆ ಮಸ್ತಾಗಿರ್ತವೆ, ಸಾಯಂಕಾಲ ತಿನ್ನೋಕ್ಕೂ ಬರ್ತೈತಿ ನೋಡ್ರಿ. ಈಗ ವಡೆಯನ್ನು ಹೆಂಗೆ ಮಾಡೋದು ತೋರಿಸ್ತೀನಿ ನಾನು. ಈಗ ಅನ್ನ ಉಳಿದಿರ್ತೈತಲ್ರಿ, ಅದನ್ನು ಒಂದು ಸ್ವಲ್ಪ ಅನ್ನ ಉಳಿದಿದ್ದನ್ನು ಮನೆಯಲ್ಲಿ ಅದನ್ನು ತೊಗೊಂಡೇನ್ರಿ ನಾನು. ಒಂದು ಸ್ವಲ್ಪ ರಾತ್ರಿ ಉಳಿದಿದ್ದನ್ನು ಇದಕ್ಕೆ ನಾನು ಎಲ್ಲ ಮಿಕ್ಸ್ ಮಾಡ್ಕೋತೀನಿ, ಏನೇನು ಅನ್ನೋದು ಹೇಳ್ತೀನಿ ನಿಮ್ಗೆ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ಅನ್ನ ಹಾಕ್ಕೊಂಡು ಅದ್ರ ಜೊತೆನೇ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಎಲ್ಲವನ್ನು ಅದ್ರಾಗ ಹಾಕಿ ಇದನ್ನು ರುಬ್ಕೊಳಕ್ತಾನೆ ರೀ. ಈಗ ಅನ್ನ ಇದು ಉಳ್ದಿದ್ದ ಅನ್ನನ ರುಬ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದು ಹಿಂಗಾಗುತ್ತೆ ನೋಡ್ರಿ. ಇದು ಇಷ್ಟು ಒಂದು ಹದ ಬರ್ತೈತೆ ಇದಕ್ಕೆ. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡಿಸಿ ಇದನ್ನು ಕಲಿಸ್ಕೋಬೇಕಾಗ್ತದೆ. ಈಗ ನೋಡ್ರಿ, ಇದನ್ನೆಲ್ಲ ಮಿಕ್ಸಿ ಜಾರ್ ಇದ್ರಾಗ ಹಾಕೊಂಡನಿ, ನೀರು ಹಾಕಿನೂ ಹಾಕೊಂಡನಿ. ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ ನಾನು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆಲ್ಲನೂ ಉಪ್ಪದು ಎಲ್ಲ ಹಾಕೋಬೇಕಾಗ್ತದೆ. ಈಗ ನೋಡ್ರಿ, ಇದು 1.5 ಸೌಟ ಅಕ್ಕಿ ಹಿಟ್ಟು ತೊಗೊಂಡನಿ. 1 ಕಪ್ನಷ್ಟು ಅನ್ನ ಐತಿ, ಅದಕ್ಕೆಲ್ಲ ತೊಗೊಂಡನಿ. ಮತ್ತು ಅದಕ್ಕೆಲ್ಲ ಈರುಳ್ಳಿ ಅದು ಎಲ್ಲ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚು ಹಾಕ್ಬೇಕ್ರಿ. ಈರುಳ್ಳಿ ಹಾಕೋಬೇಕು. ಅವನ್ನೆಲ್ಲ ಹಾಕ್ಕೊಂಡು ಜೀರಿಗೆ ಅದು ಅಂತ ಇದ್ರಾಗ ಹಾಕಿರ್ತೈತೆ ರೀ. ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಉಪ್ಪು ಎಲ್ಲನೂ ಅದ್ರಾಗ ಹಾಕಿರ್ತೈತಿ. ಇಲ್ಲೂ ಏನು ಮಾಡಬೇಕು, ಸಣ್ಣಗೆ ಹೆಚ್ಚೆ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಮತ್ತು ಹಸಿ ಮೆಣಸಿನ್ಕಾಯಿನೂ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಂಡು ತೊಗೊಂಡಿವ್ರಿ. ಈಗ ಏನು ಮಾಡ್ತೀವಿ ಅಂದ್ರೆ ಅದನ್ನ ಹಿಂಗೆ ತಟ್ಟಿ ಒಡೆಗತ್ತೆ ಮಾಡ್ಕೊಂಡು ಎಣ್ಣೆ ಕಾಯ್ಕಿಡ್ಬೇಕು ರೀ. ಅದ್ರೊಳಗೆ ಹಾಕಿ ಕರಿ. ಭಾಳ ಅಂದ್ರೆ ಭಾಳ ಬೆಸ್ಟೂ ಆಗಿರ್ತಾವೆ, ಟೇಸ್ಟೂ ಆಗಿರ್ತಾವೆ. ನಿಮ್ಗೆ ಹಿಟ್ಟು ಹದ ಬರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕಿ ಚೆಂದಂಗೆ ಅದನ್ನ ಕಲಿಸ್ಕೋಬೇಕ್ರಿ. ಈಗ ನೋಡ್ರಿ, ಅವನ್ನೆಲ್ಲ ಅಕ್ಕಿ ಹಿಟ್ಟು ಹಾಕಿ ನಾನು ಕಲಿಸೆ ಒಂದಿಷ್ಟು ವಡೆ ಮಾಡೀನಿ. ಅವನ್ನ ಕರಿದೂ ತೋರಿಸ್ತೀನಿ ನಿಮ್ಗೆ. ಇವು ನೋಡ್ರಿ ವಡೆ ಮಾಡಿ ಇಟ್ಕೊಂಡನಿ. ಇದಕ್ಕೆ ಎಲ್ಲ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಮಾಡ್ಬೇಕ್ರಿ, ಅಂದ್ರೆ ಟೇಸ್ಟ್ ಬರ್ತಾವೆ. ಈಗ ನೋಡ್ರಿ, ಅಕ್ಕಿ ಹಿಟ್ಟನ್ನು ಮಾತ್ರ ಹಾಕ್ಕೊಂಡೆ ನಾನು. ಅದಕ್ಕೆ ಈಗ ವಡೆಯನ್ನು ನಾನು ಕರ್ದು ತೋರಿಸ್ತೀನಿ. ಅವನು ಎಷ್ಟು ಮಸ್ತ್ ಬರ್ತಾವ್ರಿ. ಯಾಕಂದ್ರೆ ಇದನ್ನ ಸ್ನ್ಯಾಕ್ಸ್ ಹತ್ತೇಳೇನು ತಿನ್ಬೋದು, ಬೆಳಗಿನ ನಾಷ್ಟಕ್ಕತ್ತೂ ಮಾಡ್ಕೋಬೋದು. ಟೇಸ್ಟ್ ಭಾಳ ಆಗಿರ್ತಾವೆ. ಅದು ಅನ್ನನೂ ವೇಸ್ಟ್ ಆದಂಗೆ ಆಗಂಗಿಲ್ಲ ರೀ. ಅದಕ್ಕೆ ನೋಡ್ರಿ, ಇದು ಎಷ್ಟು ಮಸ್ತಾಗಿರ್ತೈತಿ. ಒಂದು ಪದಾರ್ಥದಿಂದ ಇನ್ನೊಂದು ರೆಡಿ ಮಾಡ್ಕೊಂಡು ತಿಂದುಬಿಡೋದ್ರಿ ಅದನ್ನ. ಈಗ ನೋಡ್ರಿ, ಇದನ್ನು ಕರಿದು ತೋರಿಸ್ತೀನಿ ನಿಮ್ಗೆ. ಭಾಳ ಕ್ರಿಸ್ಪಿ ಬರ್ತಾವೆ. ಸಣ್ಣ ಗುರಿ ಇಟ್ಟು ಸಾವಕಾಶ ಕರಿಬೇಕು, ನಿಧಾನಕ್ಕೆ. ಯಾಕಂದ್ರೆ ಮ್ಯಾಲೆ ಅಷ್ಟು ಬೆಂದ ಹಸಿ ಬಿಸಿ ಅನ್ನಿಸ್ಬಾರ್ದು, ಒಳಗೂ ಬೇಯುವಂಗೆ ಚೆಂದಂಗೆ ಕರ್ಕೋಬೇಕ್ರಿ. ಬೇಕಾದ್ರೆ ನೀವು ಅಡುಗೆ ಸೋಡಾ ಹಾಕೋಬೋದು. ನಾ ಇಲ್ಲಿ ಹಾಕಿಲ್ಲ, ಆದರೂ ಕ್ರಿಸ್ಪಿನ ಬಂದವು, ಮಸ್ತಂಗೆ ಬರ್ತಾವ್ರಿ. ಈಗ ನೋಡ್ರಿ, ಎಲ್ಲನೂ ಇವು ಕರ್ಕೊಳಕ್ತಾನೆ ನಾನು. ಇದೇ ಥರ ಸಣ್ಣಗೆ ಫ್ಲೇಮ್ ಇಟ್ಟು ಕರೆದ್ರೆ ವಡೆ ಮಸ್ತಂಗೆ ತಯಾರಾಗ್ತಾವ್ರಿ. ಭಾಳ ಟೇಸ್ಟಿಯಾಗಿರ್ತಾವೆ. ಮತ್ತು ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿದ್ರಿಂತ ಚಟ್ನಿ ಏನು ಬೇಕಾಗೋದಿಲ್ಲ. ನಿಮ್ಮ ಇಷ್ಟ. ಮಾಡಿಕೊಂಡ್ರು ಇನ್ನೂ ಟೇಸ್ಟ್ ಬರ್ತೈತಿ ಚಟ್ನಿ ಮಾಡಿಕೊಂಡ್ರೆ. ಈಗ ನೋಡ್ರಿ, ಇದು ವಡೆ ಪೂರ್ತಿಯಾಗಿ ಕರಿಯಾಕತ್ತೈತಿ. ಸಣ್ಣಗೆ ಉರಿ ಇಟ್ಟೈತಲ್ರಿ. ನೀವು ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ ನೋಡ್ರಿ. ಇದು ಎಲ್ಲನೂ ಸಣ್ಣಗೆ ಇಟ್ಟು ನಾನು ಚೆಂದಂಗೆ ಕೆಂಪಾಗುವಂಗೆ ಕರ್ಕೊಳಕ್ತಾನೆ ರೀ. ಇದೇ ಥರ ನೀವು ಎಲ್ಲ ಚೆಂದಂಗೆ ಸಣ್ಣಗೆ ಉರಿ ಇಟ್ಟು ಅನ್ನದಿಂತ್ರ ಮಾಡಿ ಒಂದು ಸಲ ನೋಡಿರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವೆ ರೀ. ಮಕ್ಕಳು ಇಷ್ಟಪಡ್ತಾವೆ, ಎಲ್ಲರೂ ಇಷ್ಟಪಡ್ತಾರೋ. ಈಜಿನೂ ಐತ್ರಿ, ಭಾಳ ಈಜಿ ಇರೋದ್ರಿಂತ ಜಲ್ದಿನ ರೆಡಿ ಆಗಿಬಿಡ್ತಾವೆ ವಡೆ ಅನ್ನೋದು. ಈಗ ನಾನು ಎಲ್ಲ ವಡೆಗಳನ್ನ ಕರ್ಕೊಂಡು ಇಲ್ಲೇ ನಿಮಗೆ ತೋರ್ಸಾಕ್ತಾನೆ. ಈಗ ಸಣ್ಣಗೆ ಉರಿ ಹಿಟ್ಟನ್ನು ಕರೀದು ಇದನ್ನ. ಯಾಕಂದರೆ ಈರುಳ್ಳಿದು ಎಲ್ಲ ಹಾಕಿದ್ರಿಂತ ಅವು ಜಲ್ದಿನೂ ಕೆಂಪಾಗಿಬಿಡ್ತಾವೆ. ಆದರೂ ನೀವು ಸಣ್ಣಗೆ ಉರಿ ಇಟ್ಟು ಜಾಸ್ತಿನ ಟೈಮ್ ತೊಗೊಂಡು ಕರೀರಿ, ಅಂದರೆ ಟೇಸ್ಟ್ ಬರ್ತಾವೆ, ಕ್ರಿಸ್ಪಿನೂ ಆಗ್ತಾವ್ರಿ. ಈಗ ಇವನ್ನೆಲ್ಲ ನಾನು ಚೆಂದಂಗೆ ಸಣ್ಣಗೆ ಉರಿ ಇಟ್ಟು ಕರಿಯಾಕತ್ತಾನೆ ನೋಡ್ರಿ. ಮಸ್ತ್ ಆಗ್ತಾವ್ರಿ ಇವು. ಇವನ್ನ ಈ ಕಡೆ ತಿರುಗಿಸಿ ಮತ್ತೊಂದು ಸಲ ನೋಡಿ ಚೆಂದಂಗೆ ಕೆಂಪಾಗೋ ತನಕನೂ ಕರೀನ್ರಿ. ಈಗ ಮಸ್ತಾಗಿರುವಂಥ ಒಂದು ಅನ್ನದಿಂತ್ರ ವಡೆ ರೆಡಿ ಆಗಾಕತ್ತಾವ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಬರ್ತಾವೆ. ಈಗ ಎಲ್ಲನೂ ಚೆಂದಂಗೆ ಸಣ್ಣ ಗುರಿ ಇಟ್ಟು ಚೆಂದಂಗೆ ಕರೆದ್ರೆ ಟೇಸ್ಟ್ ಬರ್ತಾವೆ. ಈಗ ನೋಡ್ರಿ, ಎಲ್ಲನೂ ನಾನು ಕರ್ಕೊಂಡನಿ. ಈಗ ಇದ್ರೊಳಗೆ ಇಟ್ಟು ತೋರ್ಸಾಕ್ತಾನೆ ನಿಮ್ಗೆ.
ಇನ್ನೂ ಉಳಿದಿದ್ದೂ ಅವನು ಕರ್ಕೊಳಾಗ್ತಾನೆ ರೀ. ಎಲ್ಲನೂ ಹಾಕಿ ಇದ್ರೊಳಗೆ ಹಾಕಿ ಎಣ್ಣೆ ಒಳಗೆ ಹಾಕಿ ಕರ್ಕೊಳಾಗ್ತಾನೆ. ಎಣ್ಣೆ ಕಾಯ್ದಿದ್ರಿಂತ ಅವು ಜಲ್ದಿನ ಕೆಂಪಾಗ್ತಾವೆ. ಆದರೂ ನಾವು ಸಣ್ಣಗೆ ಫ್ಲೇಮ್ ಇಟ್ಟು ಕರಿಬೇಕ್ರಿ ಅವನು. ನೋಡಿರಿ ಎಷ್ಟು ನಿಧಾನಕ್ಕೆ ಚೆಂದಾಗಿ ಕರಿತೀವೋ ಅಷ್ಟು ಚೆಂದ ಬರ್ತಾವೆ. ಈಗ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ, ಚೆಂದ ಬಂದಾವೆ. ಇದಕ್ಕೊಂದು ಚಟ್ನಿ ಮಾಡ್ಕೊಳಾಗ್ತಾನೆ ನಾನು. ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡನಿ, ಟೊಮೆಟೊ ಹಾಕ್ಕೊಂಡನಿ, ಈರುಳ್ಳಿ ಹಾಕ್ಕೊಂಡನಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡನಿ. ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕಿ ಮಾಡಾಕ್ತಾನೆ, ಟೇಸ್ಟ್ ಬರ್ತೈತೆ ಅಂತ ಹೇಳಿ. ಉಪ್ಪು ಖಾರ ಎಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈ ಚಟ್ನಿನೂ ರೆಡಿ ಆಯ್ತು. ಕೊಬ್ಬರಿ ಚಟ್ನಿನೂ ರೆಡಿ ಆಗೈತೆ ರೀ, ಅವು ವಡಾನೂ ರೆಡಿ ಆಗ್ಯಾವ. ಈಗ ಮಸ್ತಾಗಿರ್ತಾವ್ರಿ ಅವು. ಟೇಸ್ಟ್ ಮಾಡಿರಿ ನೀವು. ಹಿಂಗೆ ಮಾಡ್ಕೊಂಡು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಈಗ ನೋಡಿರಿ ಇದಕ್ಕೆ ಕಾಂಬಿನೇಷನ್ ಅಂತೇಳಿ ನಾನು ಕೊಬ್ಬರಿ ಚಟ್ನಿ ಮಾಡೀನಿ. ಈ ಕೊಬ್ಬರಿ ಚಟ್ನಿ ಜೊತೆ ಈ ವಡೆ ತಿಂದುಬಿಟ್ಟು ನೋಡಿರಿ ನಾನು ತೋರಿಸ್ತೀನಿ ನಿಮ್ಗೆ ಒಳಗೆ ಎಷ್ಟು ಮೃದು ಆಗ್ಯಾವು, ಚೆಂದ ಆಗ್ಯಾವು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವೆ ರೀ. ಟೇಸ್ಟೂ ಹಂಗಾಗಿರ್ತಾವೆ. ಈ ಕೊಬ್ಬರಿ ಚಟ್ನಿ ಜೊತೆ ಇದನ್ನ ತಿಂದು ನೋಡಿರಿ, ಭಾರಿ ಆಗಿರ್ತಾವೆ ರೀ.